ಅಮೃತ, ಬಂದ್ಯಾ ತಾಯಿ? ನನ್ನನ್ನು ಕ್ಷಮಿಸಿ ಗುರುಗಳೇ. ನಿಮ್ಗೇನಾಗೋದಕ್ಕೂ ನಾನು ಬಿಡಲ್ಲ. ನಾನು ನಿಮ್ಮನ್ನ ಬದುಕಿಸ್ಕೊತೀನಿ. ತಾಯಿ, ಅದು ಮಾತ್ರ ಸಾಧ್ಯ ಇಲ್ಲ ತಾಯಿ. ನೀ ಅಲ್ಲ, ಪ್ರಪಂಚದ ಯಾವ ಶಕ್ತಿಗಳು ನನ್ನನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಾನು ಮನಸ್ಸಾಕ್ಷಿಯಾಗಿ ನನ್ನೆಲ್ಲ ಶಕ್ತಿಗಳನ್ನು ಧಾರೆ ಎರೆದು ಕೊಟ್ಟೆ. ಆ ಮಹಾನ್ ಶಕ್ತಿಗಳೇ ಇವತ್ತು ನನ್ನ ಮೇಲೆ ಹಲ್ಲೆ ಮಾಡಿದೆ. ಇದನ್ನು ತಪ್ಪಿಸೋಕೆ ಯಾರಿಂದನೂ ಸಾಧ್ಯ ಇಲ್ಲ ತಾಯಿ, ಸಾಧ್ಯ ಇಲ್ಲ. ಇನ್ನು ಮುಂದೆ ನೀನು ಜಾಗೃತಿಯಾಗಿರಬೇಕು. ಒಂಟಿಯಾಗಿ ಎಲ್ಲ ಆ ಸವಾಲುಗಳನ್ನು ಎದುರಿಸಬೇಕು. ಶತ್ರು ತುಂಬ ಬಲಶಾಲಿ ಆಗಿದ್ದಾನೆ. ನೀನು ಕ್ಷಣ 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 ಕ್ಷಣನು ಎಚ್ಚರವಾಗಿರಬೇಕು ಮಗಳೇ. ನನ್ನನ್ನು ಈ ಸ್ಥಿತಿ ತಂದವ್ರು ಯಾರು ಅಂತ ಸದ್ಯದಲ್ಲೇ ನಿನಗೆ ಗೊತ್ತಾಗತ್ತೆ ಅಮೃತ. ಅಲ್ಲಿವರೆಗೂ ತುಂಬ ಜಾಗೃತಿಯಿಂದಿರಬೇಕು ನೀನು. ಗುರುಗಳೇ, ಹೇಳಿ, ಯಾರು ನಿಮ್ಮನ್ನ ಈ ಸ್ಥಿತಿಗೆ ತಂದವರು? ಆ ದುಷ್ಟರು ಯಾರು? ಯಾರದು? ನಿಮ್ಮನ್ನ ಈ ಸ್ಥಿತಿಗೆ ತಂದವರನ್ನ ನಾನು ಸುಮ್ಮನೆ ಬಿಡಲ್ಲ ಗುರುಗಳೇ. ಮಟ್ಟ ಹಾಕ್ತೀನಿ. ಯಾರದು? ಯಾರದು ಹೇಳಿ ಗುರುಗಳೇ. ಅದು ತಿಳಿಯೋ ಸಮಯ ಇದಲ್ಲ ಅಮೃತ. ಈಗ ಆ ಎಲ್ಲ ವಿಚಾರ ನಿನಗೆ ತಿಳಿಸೋಕೆ ಆ ಶಿವ ನನಗೆ ಅನುಮತಿ ಕೊಟ್ಟಿಲ್ಲ ಮಗಳೇ. ಸಮಯ ಬಂದಾಗ ಎಲ್ಲ ವಿಚಾರ ತಾನಾಗೇ ನಿನಗೆ ಗೊತ್ತಾಗತ್ತೆ. ಆ ದುಷ್ಟ ಯಾರು ಅಂತ ನಿನಗೆ ಗೊತ್ತಾಗತ್ತೆ. ಅದೆಲ್ಲ ಸರಿ ಗುರುಗಳೇ, ಆದ್ರೆ ನಿಮ್ಗೆ ಯಾಕೆ ಈ ಸ್ಥಿತಿ ಬಂತು? ಹೇಳಿ ಹೇಳಿ. ಅಮೃತ, ಈ ಪ್ರಪಂಚ ಆ ಭಗವಂತ ಆಡಿಸೋ ಬುಗುರಿ. ಆಡಿಸೋನವನಿರುವಾಗ ಏಕೆ, ಹೇಗೆ, ಏನು ಅಂತ ಕಾರಣ ಕೇಳೋದು ವ್ಯರ್ಥ ಅಮ್ಮ, ವ್ಯರ್ಥ. ಯಾರೋ ದುಷ್ಟನೊಬ್ಬನ ಕುತಂತ್ರಕ್ಕೆ ನಾನು ಬಲಿಯಾಗ್ಬಿಟ್ಟೆ. ನನ್ನ ಅಂಧವಿಶ್ವಾಸ ನನಗೆ ಮುಳುವಾಯಿತು. ನಂಬಿಕೆ ದ್ರೋಹದ ಕೆಲಸ ಮಾಡಿಬಿಟ್ಟ ಮಗಳೇ. ಗುರುದ್ರೋಹ ಎಸಗಿಬಿಟ್ಟ. ಗುರುದ್ರೋಹ, ಗುರುದ್ರೋಹ. ಆದರೆ ಒಂದಂತೂ ಸತ್ಯ ಅಮೃತ, ಮುಂದೊಂದು ದಿನ ಆ ಗುರುದ್ರೋಹಿಗೆ, ನಂಬಿಕೆ ದ್ರೋಹಿಗೆ ನಿನ್ನಿಂದಲೇ ತಕ್ಕ ಶಾಸ್ತಿ ಆಗತ್ತೆ. ಸರಿಯಾದ ಸಮಯಕ್ಕೆ ಅವನು ಯಾರು, ಅವನ ಮೂಲ ಏನು ಎಲ್ಲ ನಿನಗೆ ಗೊತ್ತಾಗತ್ತೆ ಅಮೃತ. ಈಗಲೇ ಅದನ್ನು ನಿನಗೆ ಕೇಳೋಕ್ಕೆ ಭಗವಂತ ನನಗೆ ಅನುಮತಿ ಕೊಟ್ಟಿಲ್ಲಮ್ಮ. ನನ್ನ ಕ್ಷಮಿಸಿಬಿಡು, ಕ್ಷಮಿಸಿಬಿಡು. ಗುರುಗಳೇ, ನೀವು ದೊಡ್ಡವರು. ನೀವು ನನ್ನ ಹತ್ರ ಕ್ಷಮೆ ಕೇಳೋದು ನನಗೆ ಶ್ರೇಯಸ್ಸಲ್ಲ. ಇಲ್ಲ ಅಮೃತ, ನಾಗಮಣಿ ಪಡ್ಕೊಳ್ಳೋ ನಿನ್ನ ಹೋರಾಟದಲ್ಲಿ ನಾನು ನಿನ್ನ ಸಹಾಯಕ್ಕೆ ನಿಲ್ಲಬೇಕಿತ್ತು. ಅರ್ಧಕ್ಕೆ ನಿನ್ನ ಕೈ ಬಿಟ್ಟು ಹೋಗ್ತಾ ಇದ್ದೀನಿ. ನನ್ನ ಕ್ಷಮಿಸು ಅಮೃತ, ಕ್ಷಮ.
ಅತ್ತೆ, ನಾನು ಏನು ಪ್ರಯತ್ನ ಪಡದೆ ಸುಮ್ಮನಿದ್ದೇನೆ ಅರ್ಜುನ್ ಅಮೃತ ಇಷ್ಟೊಂದೆಲ್ಲ ಜಗಳ ಗಲಾಟೆ ಮಾಡ್ಕೋತಿದ್ದಾರೆ. ಇನ್ನು ನಾನು ಅಖಾಡಕ್ಕೆ ಇಳಿದ್ಬಿಟ್ರೆ ಏನು ಗತಿ ಆಗ್ಬೋದು ಯೋಚನೆ ಮಾಡಿ. ಕುರುಕ್ಷೇತ್ರನೇ ನಡೆದು ಹೋಗುತ್ತೆ. ಮಾಡೋದೆಲ್ಲ ಮಾಡಿ ಇವಾಗ ಕೂಗಾಡಿ ನನ್ನ ಬಾಯಿ ಮುಚ್ಚಿಸ್ಬೋದು ಅಂತ ಅನ್ಕೊಂಡಿದ್ರೆ ಅದಾಗಲ್ಲ, ತಿಳ್ಕೊಳ್ಳಿ. ಏನು ನಾನು ತಪ್ಪು ಮಾಡಿದ್ನ? ನನಗೆ ವೈಯಕ್ತಿಕ ಕೆಲಸ ಇದೆ, ಹೋಗೋದಕ್ಕೆ ಬಿಡಿ ಅಂತ ಹೇಳಲೇ ತಾನೆ. ಹೋಗೋದಕ್ಕೆ ಬಿಡದೆ ಇದ್ದಿದ್ದು ನಿಮ್ಮ ತಪ್ಪು ಮಾಡಿರೋದು ನೀವು. ನೀವೆಂತ ತಪ್ಪು ಮಾಡಿದ್ದೀರಾ, ಅದ್ರ ಪರಿಣಾಮ ಏನು ಅಂತ ನಿಮಗಿನ್ನೂ ಗೊತ್ತಿಲ್ಲ. ಯಾಕೆ ತಡೆಯೋದಕ್ಕೆ ಹೋದ್ರು ನನ್ನನ್ನು? ಆಗ್ಲಿಂದ ನಿಮ್ಮ ವೈಯಕ್ತಿಕ ಕೆಲಸ ಅಂತ ಹೇಳ್ತಾ ಇದ್ದೀರಲ್ಲ, ನಿಮ್ಮ ವೈಯಕ್ತಿಕ ಕೆಲಸ ನನ್ನ ಕೆಲಸ ಅಲ್ವಾ? ನಿಮ್ಮ ಕಷ್ಟ ನನ್ನ ಕಷ್ಟ ಅಲ್ವೇನ್ರಿ? ಅಲ್ಲ ಅಲ್ಲ, ನಿಮ್ಮ ಕಷ್ಟ ನಿಮ್ದೆ, ನನ್ನ ಕಷ್ಟ ನಂದು. ನಿಮ್ಮ ಕೆಲಸ ನಿಮ್ದು, ನನ್ನ ಕೆಲಸ ನಂದು ಮಾತ್ರ. ಹಾಗಾದ್ರೆ ನಮ್ಮಿಬ್ಬರ ಗಂಡ ಹೆಂಡತಿ ಸಂಬಂಧಕ್ಕೆ ಏನ್ರಿ ಅರ್ಥ? ಇಬ್ಬರ ಕೆಲ್ಸಕ್ಕೂ ಪರಸ್ಪರ ಸಂಬಂಧ ಇಲ್ಲ ಅಂತಂದ್ರೆ ಏನರ್ಥ? ನಾವಿಬ್ರು ಗಂಡ ಹೆಂಡತಿ ಅನ್ನೋದನ್ನ ಮರ್ತು ಮಾತಾಡ್ತಾ ಇದ್ದೀರಾ ಅನ್ಸುತ್ತೆ. ಇರಬಹುದು, ನಾವಿಬ್ರು ಗಂಡ ಹೆಂಡತಿನೇ ಇರಬಹುದು. ಹಾಗಂದ ಮಾತ್ರಕ್ಕೆ ನೀವು ಹೇಳೋದನ್ನೆಲ್ಲ ಕೇಳಿಕೊಂಡು ನಿಮ್ಮ ತಾಳಕ್ಕೆ ಕುಣಿಯೋದಕ್ಕಾಗತ್ತಾ? ನನ್ನ ಬದುಕು ನಂದು. ಹಾಗಾದ್ರೆ ಮದುವೆ ಆಗೋವಾಗ ಕಷ್ಟ ಸುಖ ಏನೇ ಬಂದ್ರು ಎರಡನ್ನೂ ಸಮನಾಗಿ ಹಂಚ್ಕೋತೀವಿ ಅಂತ ಆಣೆ ಪ್ರಮಾಣ ಮಾಡಿದ್ದಕ್ಕೆ ಏನು ಅರ್ಥನೇ ಇಲ್ವಾ? ನೀವು ನನ್ನ ಅರ್ಧಾಂಗಿ, ನೆನಪಿರ್ಲಿ. ನಿಮಗೆ ನಾನು ಬೇಡದೇ ಇರ್ಬೋದು, ಆದ್ರೆ ನನಗೆ ನಿಮ್ಮ ಸುಖ ದುಃಖ ಎಲ್ಲದನ್ನು ಹಂಚ್ಕೊಳ್ಳೋ ಅಧಿಕಾರ ಇದೆ. ಗಂಡನಾಗಿ ಅದು ನನ್ನ ಧರ್ಮ. ಆಣೆ ಪ್ರಮಾಣ ಮಾಡಿದೀವಿ ಅನ್ನೋ ನೆಪದಲ್ಲಿ, ಅರ್ಧಾಂಗಿ ಅನ್ನೋ ನೆಪದಲ್ಲಿ ನನ್ನ ವೈಯಕ್ತಿಕ ಕೆಲಸಗಳಿಗೆಲ್ಲ ತಲೆ ಹಾಕಿ ನನಗೆ ಉಸಿರು ಕಟ್ಟೋ ಹಾಗೆ ಮಾಡೋದು ಯಾವ ಸೀಮೆ ಧರ್ಮ? ನಾನು ಬಂದು ನನಗೆ ಕಷ್ಟ ಆಗ್ತಿದೆ ಹಂಚ್ಕೊಳ್ಳಿ ಅಂತ ಕೇಳಿದ್ನ? ಇಲ್ಲ ತಾನೆ. ಅವಶ್ಯಕತೆ ಇಲ್ಲದೇ ಇದ್ದಾಗ ಸಹಾಯ ಮಾಡೋದಕ್ಕೆ ಬಂದರೆ ಅದು ಸಹಾಯ ಅನ್ನಿಸ್ಕೊಳ್ಳಲ್ಲ, ಅತಿಕ್ರಮಣ ಅನ್ನಿಸ್ಕೊಳ್ಳುತ್ತೆ. ಇವಾಗ ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದೀರಲ್ಲ, ಯಾಕ್ರಿ ಮದುವೆ ಆದ್ರಿ ನಾನು? ಇವಾಗ ಅತಿಕ್ರಮಣ ಅನ್ನಿಸ್ತಾ ಇದೆಯಲ್ಲ, ಅವಾಗ ಅನ್ನಿಸ್ಲಿಲ್ವಾ? ಇವಾಗ ಉಸಿರು ಕಟ್ತಾ ಇದೆ ಅನ್ನಿಸ್ತಾ ಇದೆಯಲ್ಲ, ಅವಾಗ ಅನ್ನಿಸ್ಲಿಲ್ವಾ? ಹೇಳ್ರಿ, ಯಾಕ್ರಿ ಮದುವೆ ಆದ್ರಿ ನನ್ನ? ಬೇಡ ಬೇಡ ಅಂದ್ರು ನನ್ನ ಹಿಂದೆ ಬಿದ್ದು ನನ್ನನ್ನ ಕಾಡಿ ಬೇಡಿ ಮದುವೆ ಆಗಿದ್ದ ನೀವು, ನಾನಲ್ಲ. ಅಮೃತ, ನೀ ಏನು ಮಾತಾಡ್ತಿದ್ದೀನೋ ಪ್ರಜ್ಞೆ ಇದೆಯಾ ನಿನಗೆ? ಅಲ್ಲ, ಯಾಕೆ ಈ ರೀತಿ ಜಗಳ ಮಾಡ್ಕೋತಿದ್ದೀರಾ? ಏನಾಯ್ತು ನಿಮ್ಮಿಬ್ರು ಮಧ್ಯೆ? ಅರ್ಜುನ್, ನೀ ಆದರೂ ಹೇಳಪ್ಪ, ಏನು ನಡೀತಾ ಇದೆ? ಅತ್ತೆ ಮಾವ ನೋಡಿ, ಏನೋ ಅರ್ಜೆಂಟಲ್ಲಿದ್ದಾರೆ, ಆತಂಕದಲ್ಲಿದ್ದಾರೆ. ಅದೇನು ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ. ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದನ್ನೇ ದೊಡ್ಡ ಅಪರಾಧ, ಅತಿಕ್ರಮಣ ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ಹೇಳಿ ಮಾವ, ನನ್ನ ಹೆಂಡತಿ ಸಮಸ್ಯೆಯಲ್ಲಿದ್ದಾಗ ಕಾಳಜಿ ತೋರಿಸೋದು ತಪ್ಪ? ಅವ್ರ ಕಷ್ಟದಲ್ಲಿದ್ದಾಗ ಅವ್ರಿಗೆ ಹೆಗ್ಲು ಕೊಟ್ಟು ನಿಲ್ಲೋದು ತಪ್ಪ ಮಾವ? ಹೇಳಿ. ಖಂಡಿತ ತಪ್ಪಲ್ಲ ಅರ್ಜುನ್ ಅವರೇ. ಅಮೃತ ಯಾವತ್ತೂ ಈ ರೀತಿ ನಡ್ಕೊಂಡವಳೇ ಅಲ್ಲ. ಇವತ್ತಿಷ್ಟು ಅತಿರೇಕವಾಗಿ ಕೋಪ ಮಾಡ್ಕೊಂಡಿದ್ದಾಳೆ ಅಂದರೆ ಅವಳ ಮನಸ್ಸಲ್ಲಿ ಏನೋ ಗಾಢವಾದ ನೋವಿದೆ ಅನಿಸುತ್ತೆ, ಏನೋ ಕಳ್ಕೊಂಡಿದ್ದಾಳೆ ಅನಿಸುತ್ತೆ. ಅವಳನ್ನು ಒಂದು ಮಾತು ಕೇಳಿ ನೋಡೋಣ. ಅದೆಲ್ಲ ಏನೂ ಇಲ್ಲ ಅತ್ತೆ. ಒಟ್ಟಿನಲ್ಲಿ ನನ್ನ ದೂರ ಇಡೋದಕ್ಕೆ ಇವ್ರು ಹೇಳ್ತಾ ಇರೋ ನೆಪ ಅಷ್ಟೇ ಇದು. ಅಪ್ಪ ಅಮ್ಮ, ನನ್ನ ನೋವೇನು, ನಾನು ಏನನ್ನ ಕಳ್ಕೊಂಡಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ನೀವು ಯಾರು ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅರ್ಜುನ್ ಅವರೇ, ನೀವು ಬೇಜಾರು ಮಾಡ್ಕೋಬೇಡಿ.
ಅವಳಿಗೇನೋ ಮನಸ್ಸಿಗೆ ನೋವಾಗಿ ಈ ರೀತಿ ನಡ್ಕೊಂಡಿದ್ದಾಳೆ. ನಾವು ಅವಳ ಹತ್ರ ಮಾತಾಡ್ತೀವಿ. ಹೌದು ಅರ್ಜುನ್, ನೀವು ಮನಸ್ಸು ಕೆಡಿಸ್ಕೋಬೇಡಿ, ಆರಾಮಾಗಿರಿ. ಅಮೃತ ಅವರೇ, ಇವತ್ತು ನೀವು ನಡ್ಕೊಂಡಿದ್ದ ರೀತಿ ನನಗೊಂದು ಚೂರು ಇಷ್ಟ ಆಗಲಿಲ್ಲ. ಎಷ್ಟೋ ವಿಚಾರದಲ್ಲಿ ನಾನು ನಿಮ್ಮ ಪರ ವಹಿಸಿರ್ಬೋದು, ಆದರೆ ನನ್ನ ಅಜ್ಜಿ ವಿರುದ್ಧ ಈ ಮನೇಲಿ ಯಾರೇ ಹೆಚ್ಚು ಕಮ್ಮಿ ಮಾತಾಡಿದ್ರು ಅದನ್ನ ಅರ್ಜುನ್ ಸಹಿಸ್ಕೊಳ್ಳೋದಿಲ್ಲ. ಅಜ್ಜಿ ಅಂದರೆ ನನ್ನ ಪ್ರಾಣ. ಅವ್ರ ಮರ್ಯಾದೆಗೆ, ಅವ್ರ ಸ್ಥಾನಕ್ಕೆ ಕುತ್ತು ಬರೋ ಹಾಗೆ ಈ ಮನೇಲಿ ಯಾರಾದ್ರೂ ನಡ್ಕೊಂಡ್ರೆ ಈ ಅರ್ಜುನ್ಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಅದು ನೀವಾದರೂ ಅಷ್ಟೇನೆ. ಇದೇ ಕೊನೆ. ಇನ್ಯಾವತ್ತೂ ಅಜ್ಜಿ ಎದುರಿಗೆ ನಿಂತು ಮಾತಾಡೋ ಪ್ರಯತ್ನಕ್ಕೆ ಕೈ ಹಾಕಬೇಡಿ. ಹಾಗೆ ಇನ್ನೊಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇದನ್ನೆಲ್ಲ ನೋಡಿ ನೋಡಿ ನನಗೂ ಸಾಕಾಗಿ ಹೋಗಿದೆ. ಇನ್ಮೇಲೆ ನಿಮ್ಮ ಪಾಡು ನಿಮ್ಮದು, ನನ್ನ ಪಾಡು ನನ್ನದು. ನಿಮ್ಮ ಪಾಡಿಗೆ ನೀವಿದ್ದು ಬಿಡಿ, ನನ್ನ ಪಾಡಿಗೆ ನಾನಿರ್ತೀನಿ. ನನ್ನ ತಂಟೆಗೆ ನೀವು ಬರಬೇಡಿ, ನಿಮ್ಮ ತಂಟೆಗೆ ನಾನು ಯಾವತ್ತೂ ಬರೋದಿಲ್ಲ. ನಿಮ್ಮಿಂದ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಕಣ್ರಿ. ನಮ್ಮ ಮನೆಯವ್ರ ಎದುರಿಗೆ ಅವಮಾನ ಆಗೋ ಹಾಗೆ ನಡ್ಕೊಂಡ್ಬಿಟ್ರಿ. ನಮ್ಮ ಮನೆಯವ್ರ ಎದುರಿಗೆ ತಲೆ ತಗ್ಸೋ ಹಾಗೆ ಮಾಡಿಬಿಟ್ರಿ. ಎಷ್ಟೆಲ್ಲ ಕನಸುಗಳನ್ನ ಕಟ್ಕೊಂಡು ನಿಮ್ಮನ್ನ ಮದುವೆ ಆಗಿ ಮನೆಗೆ ಕರ್ಕೊಂಡು ಬಂದೆ. ನಮ್ಮಮ್ಮ, ನಮ್ಮಜ್ಜಿ, ನಮ್ಮಣ್ಣ, ಅಪ್ಪ, ಚಿಕ್ಕಪ್ಪ, ಚಿಕ್ಕಮ್ಮ, ಅತ್ತಿಗೆ, ಇವ್ರು ಎಲ್ಲರ ಹತ್ರನೂ ಅಮೃತ ಹಾಗೆ, ಅಮೃತ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದೆ. ಆದರೆ ಇವತ್ತು ನೀವು ನಡ್ಕೊಂಡಿದ್ದ ರೀತಿ ನನಗೆ ಆಘಾತ ತಂದಿದೆ. ಆದರೆ ಇವತ್ತು ನನ್ನ ಅಜ್ಜಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡದೆ ಇರೋ ಹಾಗೆ ಮಾಡಿಬಿಟ್ರಿ. ತಪ್ಪು ಮಾಡಿಬಿಟ್ಟೆ ಅನ್ನಿಸ್ತಾ ಇದೆ ಅಮೃತ ಅವರೇ. ನಿಮ್ಮನ್ನ ಪ್ರೀತಿ ತಪ್ಪು ಮಾಡಿಬಿಟ್ಟೆ ಅನ್ನಿಸ್ತಾ ಇದೆ. ನಿಮ್ಮನ್ನ ಪ್ರೀತಿ ತಪ್ಪು ಮಾಡಿಬಿಟ್ಟೆ ಅನ್ನಿಸ್ತಾ ಇದೆ. ಪ್ರೀತಿ ತಪ್ಪು ಮಾಡಿಬಿಟ್ಟೆ ಅನ್ನಿಸ್ತಾ ಇದೆ. ಹೊಸ ಹೊಸ ಪ್ರಯತ್ನಗಳು ಆಗಬೇಕಿದೆ. ಹೊಸ ಪ್ರಯೋಗಗಳಿಗೆ ನಾನು ನನ್ನನ್ನು ತೊಡಗಿಸ್ಕೊಳ್ಬೇಕಿದೆ. ಈ ರುದ್ರನ ಶಕ್ತಿ ಓರೆ ಹಚ್ಚಬೇಕಿದೆ. ಹೊಸ ಹೋರಾಟ, ಹೊಸ ಯುದ್ಧವೊಂದನ್ನು ನಾನು ಶುರು ಮಾಡಬೇಕಾಗಿದೆ. ಈವರೆಗಿನ ನನ್ನ ಎಲ್ಲ ಸೋಲುಗಳಿಗೆ ಉತ್ತರವಾಗಿ ನಾನು ಮಹಾ ಗೆಲುವೊಂದನ್ನು ಕಾಣಬೇಕಿದೆ. ಅದು ನನಗೆ ತುಂಬ ಅವಶ್ಯಕ. ಆ ಭೈರವ ಎಲ್ಲಿಗೆ ಹೋಗಿರ್ಬೋದು, ಏನು ಮಾಡ್ತಾ ಇರ್ಬೋದು? ನನಗೆ ಶಕ್ತಿ ಬಂದಿರೋ ವಿಚಾರ ಗೊತ್ತಾಗಿ ನನಗಿಂತ ಶಕ್ತಿವಂತನಾಗೋಕ್ಕೆ ತಪಸ್ಸು ಮಾಡ್ತಾ ಕೂತಿರ್ಬಹುದಾ?
ಅವನಿಲ್ಲಿಗೆ ಯಾವ ಕ್ಷಣದಲ್ಲಿ ಬೇಕಿದ್ರೂ ಬಂದು ಬಿಡ್ಬೋದು. ಅಷ್ಟರಲ್ಲಿ ನಾನು ಅವನ ಮಂತ್ರದಂಡವನ್ನು ವಶ ಮಾಡ್ಕೋಬೇಕು. ಹೌದು, ಆ ಭೈರವನ ಶಕ್ತಿಗಳಲ್ಲಿ ಅರ್ಧದಷ್ಟು ಇರೋ ಆ ಮಂತ್ರದಂಡ ನನ್ನ ಕೈವಶ ಆದರೆ ಆಗ ನನ್ನ ಕೆಲಸಗಳು ಸುಲಭ ಆಗುತ್ತಾ ಹೋಗುತ್ತವೆ. ಆಗ ನನ್ನನ್ನು ಹಿಮ್ಮೆಟ್ಟಿಸೋರು ಯಾರೂ ಇರಲ್ಲ. ಆ ಮಂತ್ರದಂಡ ನನಗೆ ಬೇಕು, ಬೇಕೇ ಬೇಕು. ಜೈ ಮಹಾರುದ್ರ. ಬಾ ಬಾ. ಭೈರವನ ಮಂತ್ರದಂಡ ಈಗ ರುದ್ರನ ಕೈಯಲ್ಲಿ. ಜೈ ಮಹಾರುದ್ರ. ಓಂ ಯಕ್ಷಾಯ ನಮಃ. ಓಂ ಯಕ್ಷಾಯ ನಮಃ. ಓಂ ಯಕ್ಷಾಯ ನಮಃ. ಯಕ್ಷ, ಈ ಅಸ್ತ್ರದ ಹಿನ್ನೆಲೆ ಏನು ಅಂತ ನನಗೆ ಗೊತ್ತಾಗಬೇಕು. ಇದು ನಾಗಿನಿಯ ಶಕ್ತಿ ಸಂಹಾರ ಮಾಡೋಕೆ ಸಿದ್ಧ ಮಾಡಿರೋ ಮಹಾನಾಗಾಸ್ತ್ರ. 100 ನಾಗಗಳನ್ನ ಅಗ್ನಿಗೆ ಬಲಿ ಕೊಟ್ಟು ಅವುಗಳ ಶಕ್ತಿಯನ್ನ ಆವಾಹಿಸಿಕೊಂಡು ಮಾಡಿರೋ ಈ ಅಸ್ತ್ರವನ್ನ ನಾಗಿನಿಯ ಮೇಲೆ ಪ್ರಹಾರ ಮಾಡಿದ್ರೆ ಅವಳ ಶಕ್ತಿಗಳೆಲ್ಲ ನಶಿಸಿ ಅವಳು ಸಾಮಾನ್ಯ ಮನುಷ್ಯ ರೂಪಕ್ಕೆ ಬರ್ತಾಳೆ. ರುದ್ರ, ಅದ್ಭುತ ಅದ್ಭುತ ಯಕ್ಷ. ಆದ್ರೆ ನೆನಪಿರಲಿ ರುದ್ರ, ಈ ಅಸ್ತ್ರವನ್ನ ಹಾಗೆ ನೇರವಾಗಿ ಏಕಾಏಕಿ ಅವಳ ಮೇಲೆ ಪ್ರಯೋಗ ಮಾಡೋಕ್ಕಾಗಲ್ಲ. ಆ ನಾಗಿನಿಗೆ ಆಪ್ತರಾದವ್ರನ್ನ ವಶೀಕರಣ ಮಾಡಿಕೊಂಡು ಅವರ ಮೂಲಕ ಪ್ರಹಾರ ಮಾಡಿಸ್ಬೇಕು. ಅರ್ಥ ಆಯ್ತು ಯಕ್ಷ, ಅರ್ಥ ಆಯ್ತು. ಧನ್ಯವಾದ. ನಾಗಿಣಿ, ಇದರಿಂದ ನಿನ್ನ ಕತೆನ ಮುಗಿಸ್ತೀನಿ. ಜೈ ಮಹಾರುದ್ರ. ಕ್ಷಮಿಸ್ಬಿಡು ಅಜ್ಜಿ. ಅರ್ಜುನ್, ಏನ್ ಮಾಡ್ತಾ ಇದ್ಯಾ? ಕೈ ಬಿಡು. ಅಲ್ಲ ಕಣ, ನೀನ್ಯಾಕೆ ನನ್ನ ಕ್ಷಮೆ ಕೇಳಬೇಕು? ನನಗೆ ಗೊತ್ತು ಅಜ್ಜಿ, ಇವತ್ತು ಅಮೃತ ಅವ್ರ ವರ್ತನೆಯಿಂದ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂತ. ಇದುವರೆಗೂ ಈ ಮನೇಲೆ ಯಾರು ನಿನ್ನ ಎದುರುಗಡೆ ನಿಂತು ಆ ರೀತಿ ಮಾತಾಡಿರಲಿಲ್ಲ. ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಇನ್ನು ಮುಂದೆ ಹೀಗೆ ಯಾವತ್ತೂ ನಡೆಯಲ್ಲ. ಹುಚ್ಚುಡ್ಗ ಕೂಡ ನೀನು. ಅವಳೇನೋ ಆ ರೀತಿ ಆಡ್ತಾಳೆ ಅಂತ ನೀನು ನನ್ನ ಕ್ಷಮೆ ಕೇಳದ? ನೀನು ಯಾರು? ಈ ಮನೆ ರಾಜ್ಕುಮಾರ. ನೀನೇನು, ನಿನ್ನ ಮನಸ್ಸು ಎಂಥದ್ದು ಅಂತ ನನಗೆ ಗೊತ್ತಿಲ್ವಾ ಕಂದ? ಯಾರೋ ಮಾಡಿದ ತಪ್ಪಿಗೆ ನೀನು ಯಾಕೆ ಹೊಣೆ ಹೊತ್ಕೋತೀಯ? ನಿನ್ನ ನನ್ನ ಹತ್ರ ಬಂದು ಕ್ಷಮೆ ಕೇಳೋಂಗೆ ಮಾಡಿದ್ಲಲ್ಲ ಅಮೃತ,
ಅವಳು ನಾನು ಸುಮ್ಮನೆ ಬಿಡೋಲ್ಲ. ಅವಳು ಬುದ್ಧಿ ಕಲಿಸ್ತೀನಿ. ಬೇಡ ಅಜ್ಜಿ, ಈ ವಿಚಾರನ ಇಲ್ಲೇ ಬಿಟ್ಬಿಡೋಣ. ಅದ್ರ ಬಗ್ಗೆ ಮಾತಾಡಿ ಯಾವ ಪ್ರಯೋಜನವೂ ಇಲ್ಲ. ಅವ್ರಿಗೆ ಹೇಗೆ ಬೇಕೋ ಹಾಗೇ ಇರಲಿ. ಅವ್ರ ಸಾಹಸನೇ ಬೇಡ. ನಾವು ನಮ್ಮ ಪಾಡಿಗೆ ಇದ್ಬೇಡ. ಸುಮ್ಮನೆ ಈ ಜಗಳ ಮನಸ್ತಾಪ ಇದನ್ನೆಲ್ಲ ಕೇಳಿ ನೋಡಿ ನನಗಂತೂ ಸಾಕಾಗಿ ಹೋಗಿದೆ. ಏನದು ಜಗಳ ಮನಸ್ತಾಪ ಅಂತೆಲ್ಲ ಮಾತಾಡ್ತಿದ್ದೀರಾ? ಯಾರ ಬಗ್ಗೆ? ಅದು ಚಿಕ್ಕಪ್ಪ, ಏನಿಲ್ಲ ಚಿಕ್ಕಪ್ಪ, ಬಿಡಿ. ಅವನಿಗೂ ಗೊತ್ತಾಗ್ಲಿ ಬಿಡು. ರುದ್ರ ಯಾರು? ಈ ಮನೆ ಮಗ, ನೀನು ಚಿಕ್ಕಪ್ಪ. ಅವನಿಗೆ ವಿಷಯ ಗೊತ್ತಾದ್ರೆ ಏನು ತಪ್ಪು? ಈ ಮನೆ ಹಿರಿಯೋನಾಗಿ ಈ ಮನೇಲಿ ಏನೇನು ನಡೀತಾ ಇದೆ ಅಂತ ಅವನಿಗೂ ಗೊತ್ತಾಗ್ಲಿ. ಹಾಗಲ್ಲ ಅಜ್ಜಿ, ಸುಮ್ಮನೆ ಯಾಕ್ರಂಪ, ಬಿಟ್ಬಿಡಿ ಅದನ್ನೆಲ್ಲ. ಸುಮ್ಮನೆ ಇರೋ. ಇದೆಲ್ಲ ನಿನಗೆ ಅರ್ಥ ಆಗೋದಿಲ್ಲ. ನೋಡು ರುದ್ರ, ಮೊನ್ನೆ ಅಮೃತ ಹಬ್ಬಕ್ಕೆ ತವ್ರ ಮನೆಗೆ ಒಬ್ಬಳೇ ಹೋಗ್ತಾಳೆ ಅಂತ ಇವನು ಜೊತೆಗೋದ. ಅಲ್ಲಿ ಇವನು ಹೆಂಡತಿಗೆ ಹತ್ರ ಆಗಬೇಕು ಅಂತ ಹೋದರೆ ಅವಳು ಇವನ್ನ ದೂರ ತಳ್ಳಿ ಅವಮಾನ ಮಾಡಿದ್ದಾಳೆ. ಎಷ್ಟು ಕೊಬ್ಬಿರ್ಬೇಕು ಅವಳಿಗೆ. ಏನು ನಮ್ಮ ಅಮೃತ ಹಾಗೆಲ್ಲ ಮಾಡ್ತಾಳ? ನಂಬೋಕೆ ಆಗ್ತಾ ಇಲ್ಲ ನನಗೆ. ಪಾಪ, ಅವಳು ಯಾಕಾಗಿ ಮಾಡಿದ್ಲಮ್ಮ? ಹೌದಪ್ಪ, ಅಣ್ಣ ತಮ್ಮನ ಕಣಿಗೆ ಅವಳು ಪಾಪ. ಬಾ. ಅಂತೂ ಇಲ್ಲಿವರೆಗೂ ಬಂದೆ ಅಲ್ವಾ ಅರ್ಜುನ್? ಇಲ್ಲ ಇಲ್ಲ, ಇದು ಇಷ್ಟಕ್ಕೆ ನಿಲ್ಬಾರ್ದು ಕಣೋ. ಇವತ್ತು ನನ್ನ ಕಾಲನ್ನು ತಲೆದಿಂಬು ಮಾಡ್ಕೊಂಡಿದ್ಯಾ ಅಲ್ವಾ? ನೋಡ್ತಾ ಇರು, ನಿನ್ನನ್ನು ಸಂಪೂರ್ಣವಾಗಿ ನನ್ನೋನ್ ಮಾಡಿಕೊಂಡು ನನ್ನ ಹಿಂದೆ ಸುತ್ತೋ ಹಾಗೆ ಮಾಡ್ತೀನಿ. ಮಲ್ಕೋ ಅರ್ಜುನ್, ಈಗ ನೆಮ್ಮದಿಯಾಗಿ ಮಲ್ಕೋ. ಅಮೃತ, ಯಾಕಮ್ಮ ಮುಖ ತುಂಬ ಬಾಡೋಗಿದೆ? ಏನು ವಿಷಯ? ಹಾಗೇನಿಲ್ವಲ್ಲ, ನಾನು ಆರಾಮಾಗಿದ್ದೀನಿ. ಆರಾಮ? ನೀನು ಆರಾಮಾಗಿರೋಕ್ಕೆ ಹೇಗೆ ಸಾಧ್ಯ? ದಿನೇ ದಿನೇ ಅರ್ಜುನ್ ನಿನ್ನಿಂದ ದೂರ ಆಗ್ತಿದ್ದಾನೆ. ಅವನು ಕೈ ಬಿಟ್ಟು ಹೋಗ್ತಾನೇನೋ ಕೊರಗು ನೀನು ಮುಖದಲ್ಲಿ ಸ್ಪಷ್ಟ ಕಾಣ್ತಾ ಇದೆ. ಬೇಜಾರಾಗ್ತಿದೆಯಾ? ನೀವು ಏನು ಹೇಳೋದಕ್ಕೆ ಹೊರಟಿದ್ದೀರಾ? ಹೇಳೋದಕ್ಕೆ ಕೇಳೋದಕ್ಕೆ ಏನಿದೆಯಮ್ಮ? ನೀನು ನಮ್ಮ ಅರ್ಜುನ್ಗೆ ಸರಿಯಾದ ಜೋಡಿ ಅಲ್ಲ ಅಂತ ನನಗಿಂತ ಚೆನ್ನಾಗಿ ನಿನಗೆ ಗೊತ್ತಿದೆ. ಅದೇ ಪದೇ ಪದೇ ನೀನು ನಿರೂಪಿಸಿ ತೋರಿಸ್ತಾ ಇದೆಯಾ. ನೋಡಮೃತ, ಈಗಲೂ ಕಾಲ ಮಿಂಚಿಲ್ಲ. ನೀನಾಗಿ ನೀನೇ ನಮ್ಮ ಅರ್ಜುನಿಂದ ದೂರ ಆಗಿಬಿಟ್ರೆ ನಿನಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ಅಜ್ಜಿ, ನಿದ್ದೆ ಕಣ್ಣಲ್ಲಿ ಮನುಷ್ಯರು ಅರಳು ಮರಳಾಗಿ ಮಾತಾಡ್ತಾರೆ ಅಂತ ಕೇಳಿದ್ದೆ. ಈಗ ನೋಡ್ತಾ ಇದ್ದೀನಿ. ಪಾಪ ನಿಮಗೂ ವಯಸ್ಸಾಯಿತು, ಸುಸ್ತಾಗಿರುತ್ತೆ. ಹೋಗಿ ಮಲ್ಕೊಳ್ಳಿ. ನಿಂತ್ಕೊಳ್ಳೆ. ಈಗಲೂ ಒಳ್ಳೆ ಮಾತಿನಲ್ಲಿ ಹೇಳ್ತಾ ಇದ್ದೀನಿ ಕೇಳು. ನಾನು ಮನಸ್ಸು ಮಾಡಿದ್ರೆ ನಿಮ್ಮಿಬ್ಬರನ್ನ ದೂರ ಮಾಡಬೇಕು ಅಂತ ಕಣಕ್ಕಿಳಿದ್ರೆ ನಿನ್ನ ಬೀದಿಗೆ ತಂದು ನಿಲ್ಲಿಸೋ ತಾಕತ್ತು ನನಗಿದೆ. ನೋಡು, ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡ. ನೀನಾಗಿ ನೀನೇ
ನನ್ನ ಮೊಮ್ಮಗನಿಂದ ದೂರ ಆಗ್ಬಿಡು. ಈ ತ್ರಿವೇಣಿ ಕೋಪ ಛಲ ಎಂಥದ್ದು ಅಂತ ನಿನಗೆ ಗೊತ್ತಿಲ್ಲ. ನನ್ನ ಎದುರಾಕೋಬೇಡ. ಅಜ್ಜಿ, ವಯಸ್ಸಾದ್ಮೇಲೆ ಸಹಜವಾಗಿ ಕೈಕಾಲಲ್ಲಿ ಶಕ್ತಿ ಕಡಿಮೆ ಆಗ್ತಾ ಬಾಯಿ ಜೋರಾಗತ್ತಂತೆ. ಪರವಾಗಿಲ್ವೇ? ಹಂತ ಹಂತವಾಗಿ ನೀವು ಅದನ್ನೇ ನಿರೂಪಿಸ್ತಾ ಇದ್ದೀರಾ. ಏನು ಹೆದರಿಸ್ತಾ ಇದ್ದೀರಾ? ಬರ್ತಾ ಬರ್ತಾ ನಿನ್ನ ನಾಲ್ಗೆ ಉದ್ದ ಆಗ್ತಿದೆ. ಜೋಪಾನ. ಹ್ಞೂ ಅಜ್ಜಿ, ಕೆಲವು ನಾಲಿಗೆ ಅಡ್ಡದಾರಿ ಹಿಡಿದಾಗ ಅದಕ್ಕೆ ತಕ್ಕ ಉತ್ತರ ಕೊಡೋದಕ್ಕೆ ನನ್ನ ನಾಲಿಗೆ ಉದ್ದ ಆಗಲೇಬೇಕು. ನಿಮ್ಮ ಗೊಡ್ಡು ಬೆದರಿಕೆಗೆಲ್ಲ ಹೆದರೋಳಲ್ಲ ನಾನು. ಅದೇನು ಪ್ರಯತ್ನ ಮಾಡ್ತೀರೋ ಮಾಡ್ಕೊಳ್ಳಿ. ಆಗುತ್ತೋ ಬಿಡುತ್ತೋ ಅಂತ ನಿಮಗೆ ಗೊತ್ತಾಗತ್ತಲ್ಲ. ಹಾಗೆ ಇನ್ನೊಂದು ಮಾತು, ನಾನೇನು ಮಾಡಬೇಕು ಅನ್ನೋದನ್ನು ನೀವು ಹೇಳೋದಕ್ಕೆ ಬರಬೇಡಿ. ನಾನೇನು ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಕೈಲಾಗದಿದ್ದವರು ಮೈ ಪರ್ಚ್ಕೊಂಡ್ರು ಅನ್ನೋ ಹಾಗೆ ಹಾರಾಡಿ ಕೂಗಾಡಿ ಯಾಕೆ ಆಯಾಸ ಮಾಡ್ಕೋತೀರಾ? ಪಾಪ ವಯಸ್ಸಾಗಿದೆ, ಹೋಗಿ ಮಲ್ಕೊಳ್ಳಿ. ನನಗೆ ಬಾಯಿ ಬಂದಂಗೆ ಮಾತಾಡ್ತೀಯ? ಅಷ್ಟು ಪೊಗರ ನಿನಗೆ? ನೋಡ್ತಾ ಇರು ಹೇಗೆ ನಿನ್ನ ಈ ಮನೆಯಿಂದ ಒದ್ದಾಚೆ ಆಗ್ತೀನಿ ಅಂತ.